ಹಾಯ್ ಸೂಪರ್ ಮಾಮ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋ ಏನಂತಂದರೆ, ಕರ್ನೂಲಲ್ಲಿ ನಮ್ಮ ಸಬ್ಸ್ಕ್ರೈಬರ್ 30,000 ಪ್ಲಸ್ ಆಗಿದ್ದಾರೆ. ಆ ಖುಷಿನ ಸೆಲೆಬ್ರೇಟ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ನಾವು ಕೇಕ್ ತೊಗೊಂಡು ಕೆಳಗಡೆ ಹೇಳ್ತಾ ಇದ್ದೀವಿ ನೋಡಿ. 30,000 ಪ್ಲಸ್ ಸಬ್ಸ್ಕ್ರೈಬರ್ ಆಗಿದ್ದಾರಲ್ಲ, ಆ ಖುಷಿನ ನಿಮ್ಮೆಲ್ಲರ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂಥೇಳಿ ಕರ್ನೂಲ್ ಹೋಗಿದ್ವಿ ನಾವು. ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಯಾಕಂದರೆ ಮಕ್ಕಳಿಗೆ ತುಂಬ ಖುಷಿ ಅಲ್ಲ. ನಮ್ಮ ತಮ್ಮನ ಮಕ್ಕಳು ಎಲ್ಲರೂ ಸೆಲೆಬ್ರೇಟ್ ಮಾಡೋಣ, ಕೇಕ್ ಕಟ್ ಮಾಡೋಣ ಅಂದರು. ಸರಿ ಬಿಡು ಅಂಥೇಳಿ ಇನ್ನು ಹೋಗ್ತಾ ಇದ್ದೀವಿ ನೋಡಿ. ಪಾರ್ಕಲ್ಲಿ ಮಾಡೋಣ, ಡಿಫ್ರೆಂಟ್ ಆಗಿರುತ್ತೆ ಅಂಥೇಳಿ ಒಮ್ಮಿಂದೊಮ್ಮೆಲೆ ಅಂದ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇದು ಕರ್ನೂಲಲ್ಲಿ ಭಾಳ ಫೇಮಸ್ಸು ಕೊಂಡಾರೆಡ್ಡಿ ಬ್ರಿಡ್ಜ್ ಅಂತಾರೆ. ಇದು ಮುಂದುಗಡೆ ವ್ಯೂವು, ಇದು ಹಿಂದುಗಡೆ ವ್ಯೂವು. ಆಮೇಲೆ ಅದ್ರ ಪಕ್ಕದಲ್ಲಿ ಸಹಿತ ಕಲರ್ ವಾಟ್ರ್ ಬೀಳುವಂಥದ್ದು ಪಾರ್ಕ್ ಥರ ಮಾಡಿದ್ದಾರೆ. ಇದೆ ಅಲ್ಲಿನೂ ನಾವೆಲ್ಲ ಹೋಗಿದ್ವಿ. ಹಾಗೆ ಸಾಯಿಬಾಬಾ ಟೆಂಪಲ್ ಕೂಡ ಹೋಗಿದ್ವಿ. ಅಲ್ಲಿ ಏನು ಮಾಡಿದ್ವಿ, ಅಲ್ಲಿ ಏನು ಸ್ಪೆಷಲ್ಲು ಹೇಗೆ ಅನ್ನೋದು ನಾನು ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದು ಪಾರ್ಕಲ್ಲಿ ನಾವು ಕೇಕ್ಸ್ ಕಟ್ಟಿಂಗ್ ಮಾಡಿ ಗೇಮ್ಸ್ ಎಲ್ಲ ಹೆಂಗೆ ಆಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ಕಲ್ಯಾಣ್ ಜ್ಯುವೆಲರ್ಸು, GV ಮಾಲು, ಲಲಿತಾ ಜ್ಯುವೆಲರ್ಸು ಎಲ್ಲನೇ ಇದೆ. ಅದ್ರ ಪಕ್ಕದಲ್ಲೇ ಇದು ಕಿಡ್ಸ್ ವರ್ಲ್ಡ್ ಅಂತೇಳಿ ಪಾರ್ಕ್. ಇದರಲ್ಲಿ ಎಂಟ್ರೆನ್ಸಿ ಟಿಕೆಟ್ ಇರುತ್ತೆ. ಮತ್ತು ಅದರೊಳಗಡೆ ಗೇಮ್ಸನ್ನು ಭಾಳ ಇರ್ತಾವೆ. ವಾಟ್ರ್ ಗೇಮು, ಎಲ್ಲ ಗೇಮ್ಸು, ಎಲ್ಲದಕ್ಕೂ ದುಡ್ಡು. ಇನ್ನು ಟಿಕೆಟ್ ತರಕ್ಕೆ ಹೋಗಿದ್ದಾರೆ ಅವರು. ಬರೋತನ ನಿಮ್ಮೆಲ್ಲರಿಗೂ ಹಾಯ್ ಹೇಳ್ತಾ ಇದ್ದಾರೆ ನೋಡಿ. ಅವ್ನು ನಮ್ಮ ಬ್ರದರ್ ರಾಜು ಅಂತ, ಅವನ ಮಗಳು ಅಮಲು, ಅಪ್ಪಿ, ಲಿಕ್ಕಿ, ನಾನಿ, ಮಹೇಶ್, ವಿದ್ಯಾ, ಕುಶಲ ಎಲ್ಲರೂ ಸೇರಿ ಪಾರ್ಕಿಗೆ ಹೋಗಿದ್ವಿ. ಇದೇ ನೋಡಿ ಕೇಕ್ ತಂದಿರೋದು. ಕೇಕ್ ಸ್ಪಾರ್ಕ್ ಎರಡೇ ತಂದಿದ್ದಾರೆ. ಮ್ಯಾಚ್ ಬಾಕ್ಸೇ ಬಿಟ್ಟು ಬಂದಿದ್ದಾರೆ. ಬಟ್ ಮಕ್ಕಳಿಗೆ ಕೇಕ್ ಕಟ್ ಮಾಡಿ ಕೇಕ್ ತಿನ್ಬೇಕಂತನೂ ಆಸೆ. ನೋಡಿ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಹುಡುಗರು. ಅದ್ರ ಜೊತೆಗೆ ಇನ್ನೂ 50% ಅಲ್ಲೆಲ್ಲ ವಾಟ್ರದ್ದು ಗೇಮ್ಸ್ ಇದ್ದಾವೆ, ಜೊತೆಗೆ ಆಡೋವೆಲ್ಲನೂ ಇದ್ದಾವಲ್ಲ, ಆ ಕಡೆ ಆಡಬೇಕಂತನೂ 50% ಮಕ್ಕಳಿಗೆ ಆಸೆ. ಇನ್ನು ಮ್ಯಾಚ್ ಬಾಕ್ಸ್ ತರೋವರೆಗೂ ಮಕ್ಕಳು ತಡೆಯಲ್ಲ ಅಂಥೇಳಿ ಉಯ್ಯಾಲ ಮತ್ತು ಜಾರ ಬಂಡೆ ಆಡೋದಕ್ಕೆ ಕರ್ಕೊಂಡೋದ್ರು. ನಮ್ಮ ಕುಶಲ ನೋಡಿ, ಒಬ್ಬಳೇ ಹೇಗೆ ಹತ್ತಾ ಇದ್ದಾಳೆ, ಒಬ್ಬಳೇ ಹೇಗೆ ಆಡ್ತಾ ಇದ್ದಾಳೆ. ಅವಳಿಗೆ ಈ ಥರ ಗೇಮ್ಸು ಆಡೋದಂದರೆ ತುಂಬಾ ಇಷ್ಟ. ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ನಮ್ಮ ಎಲ್ಲರಿಗೂ ನಮ್ಮ ಚಾನಲನ್ನು ನೋಡ್ತಾ ನಮಗೆಲ್ಲ ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬರ್ ದಿನೇ ಬೆಳೀತಾ ಇದ್ದಾರೆ. 30,000 ಪ್ಲಸ್ ಅಂದರೆ ಸುಮ್ಮನೆ ಅಲ್ಲ. ಯಾಕಂದರೆ ನಾವೇನು ದೊಡ್ಡ ಸೆಲೆಬ್ರಿಟಿಗಳಲ್ಲ, ನಾವೇನು ದೊಡ್ಡ ಬ್ಯಾಕ್ಗ್ರೌಂಡ್ ಇರೋರು ಅಲ್ಲ. ನಾವು ನಿಮ್ಮ ಥರನೇ ಮಧ್ಯಮ ವರ್ಗದವರು. ಏನೋ ನನಗೆ ಗೊತ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಅರ್ಧ ನಮ್ಮ ಕುಶಲನಿಗೋಸ್ಕರನೇ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಬಟ್ ನಿಮ್ಮ ಸಪೋರ್ಟು ಅವಾಗಿನಿಂದನೂ ತುಂಬ ಚೆನ್ನಾಗೇ ಬಂತು. ಫಸ್ಟ್ ಟೈಮ್ 500 ಸಬ್ಸ್ಕ್ರೈಬರ್ ಆದಾಗಾದರೆ ನನಗಂತೂ ತುಂಬಾ ಖುಷಿಯಾಗಿತ್ತು. ಆವಾಗ ನಾವು ಚಿಕ್ಕದಾಗಿ ಮನೆಯಲ್ಲೇ ಒಂದು ಎಲ್ಲ ಡೆಕೋರೇಟಿವ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಅದಾದಮೇಲೆ 1000 ಮಾಡೋಣ, ಒಂದು ಅಚೀವ್ಮೆಂಟ್ ಆದಂಗಲ್ಲ ಅಂತೇಳಿ ಟಾರ್ಗೆಟ್ ರೀಚ್ ಆದಾಗೂ ನಮಗೆ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ 5,000 ಸಬ್ಸ್ಕ್ರೈಬರ್ ಆದಾಗೂ ತುಂಬ ಚೆನ್ನಾಗೇ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ರಿಗೂ ಹಾಯ್ ಹೇಳ್ತಾ ಇದ್ದಾರೆ ನೋಡಿ. ಇನ್ನು ಸ್ಪಾರ್ಕ್ ಹಚ್ಚೇ ಬಿಟ್ವಿ. ಎಲ್ಲರೂ ನನಗೆ ಕಂಗ್ರಾಟ್ಸ್ ಹೇಳ್ತಾ, ಎಷ್ಟು ಹ್ಯಾಪಿನೆಸ್ ನೋಡಿ. ಎಲ್ಲರೂ ಕೂಡಿ ಮಾಡೋದು ಅಂದರೆ ಅದು ಒಂಥರ ಖುಷಿನೇ ಅಲ್ಲ. ಒಬ್ಬೊಬ್ಬರಾಗಿ ಏನು ಮಾಡಿದ್ರೂ ಅದು ಈ ಖುಷಿಗೆ ಸಮ ಆಗೋದಿಲ್ಲ. ಅದಕ್ಕಾಗಿ ಹೊರಗಡೆನೇ ಹೋಗಿ ಈ ಸಲ ವಿಶೇಷವಾಗಿ ಸಪ್ರೇಟಾಗಿ ಸ್ಪೆಷಲ್ಲಾಗಿ ಏನಾದರೂ ಮಾಡೋಣ ಅಂತ ಪಾರ್ಕಿಗೆ ಬಂದು ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ದೀವಿ. ಇದೆಲ್ಲ ಕ್ರೆಡಿಟ್ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಗೆ ಹೋಗಬೇಕು. ಹಾಗೆ ನಮ್ಮ ವಿಡಿಯೋ ಯಾರ್ಯಾರು ಲೈಕ್ ಮಾಡಿದ್ದೀರಿ, ಯಾರ್ಯಾರು ಕಮೆಂಟ್ ಮಾಡಿದ್ದೀರಿ, ನಮ್ಮದು ಎಲ್ಲ ಚಾನಲನ್ನು, ನಮ್ಮ ವೀಡಿಯೋಸನ್ನು ನೋಡ್ತಾ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಪ್ರತಿಯೊಬ್ಬರಿಗೂ ನಿಮ್ಮ ಹೆಸರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದಕ್ಕಾಗಿ ನಾವು ಈ ಕೇಕ್ನ ಕಟ್ ಮಾಡ್ತಾಯಿದ್ದೀವಿ. ಹಾಗೆ ಒಬ್ರಿಗೊಬ್ರು ಎಲ್ಲರೂ ತಿನ್ನಿಸ್ಕೋತಾ ಇದ್ದೀವಿ. ಎಲ್ಲರೂ ಎಷ್ಟು ತಮಾಷೆಯಾಗಿ ತಿನ್ನಿಸ್ಕೋತಾ ಇದ್ದೀವಿ ನೋಡಿ. 5,000 ಸಬ್ಸ್ಕ್ರೈಬರ್ ಆದಾಗಿನ ಸೆಲೆಬ್ರೇಟ್ ಮಾಡಿವಲ್ಲ, ಅದು ಸ್ವಲ್ಪ ವಿಶೇಷ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ನಾವೇನೀಗ ಯೂಟ್ಯೂಬ್ಗೆ ಪ್ರೊಫೈಲ್ ಫೋಟೋ ಇಟ್ಟಿದ್ದೀವಲ್ಲ, ನಾನು, ನನ್ನ ಮಗಳು ಕುಶಲ, ಮೂವರ್ದು, ಅಲ್ಲಿ ಯಾವ ಡ್ರೆಸ್ ಹಾಕ್ಕೊಂಡು ಫೋಟೋ ಇಳ್ದಿದ್ವಲ್ಲ ಅವಳ ಬರ್ತ್ಡೇದಲ್ಲಿ, ಮತ್ತೆ ಅವೇ ಡ್ರೆಸ್ಸನ್ನು ಹಾಕ್ಕೊಂಡು ಅದೇ ಫೋಟೋಸ್ ತಕ್ಕೊಂಡು ನಾವು 5,000 ಕೇಕ್ ಕಟ್ಟಿಂಗ್ ಸೆಲೆಬ್ರೇಟ್ ಮಾಡಿದ್ದೀವಿ. ಅದಾದಮೇಲೆ ಇನ್ನೊಂದು 15,000 ಕೂಡ ಒಂದು ಸೆಲೆಬ್ರೇಟ್ ಮಾಡಿದ್ವಿ. ಅವಾಗ ನನ್ನ ಮಗಳು ಬಂದಿದ್ಲು ಜನವರಿಲಿ.
ಅವಳು ಕೂಡ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾಳೆ. ಅವಳದು 500 ಪ್ಲಸ್ ಆಗಿದ್ರು. ನಾನು ಒಂದು ಸೆಲೆಬ್ರೇಟ್ ಮಾಡೋಣ ಮಮ್ಮಿ, ನಿಮ್ದು 15,000 ಆಗಿದ್ದಾರಲ್ಲ, ಇಬ್ಬರು ಸೇರಿ ಮಾಡೋಣ ಅಂತೇಳಿ ಅದನ್ನು ಒಂದು ಕೇಕ್ ಕಟ್ಟಿಂಗ್ ಮಾಡಿದ್ವಿ. ಅದಾದಮೇಲೆ ಇದು 30,000 ಪ್ಲಸ್ ಮಾಡ್ತಾ ಇದ್ದೀವಿ. ಇದು ಕರ್ನೂಲಲ್ಲಿ ಹೇಗೆ ನಾವು ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡ್ತಾ ಬಂದಿದ್ದೀವಲ್ಲ, ಹಾಗೆ 1,00,000 ಸಹಿತ ಸಬ್ಸ್ಕ್ರೈಬರ್ ಆಗಿ ಅದನ್ನು ನಿಮ್ಮ ಜೊತೆನೇ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳ್ತಾ, ಈಗ ಏನಂದರೆ ಕೇಕ್ ಕಟ್ ಆದಮೇಲೆ ಅದ್ರ ಜೊತೆಗೆ ಏನಾದರೂ ತಿನ್ನೋದಕ್ಕೆ ಬೇಕಲ್ಲ, ಅಲ್ಲಿ ಏನು ತಗೊಂಡು ತಿನ್ನೋಣ ಅಂದರೆ ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಹೋಗ್ಬೇಕಾದ್ರೆ ಮಂಡಾಳ ಸುಡುವ ಮಾಡಿ ಕಳಿಸಿದ್ಲು. ತುಂಬ ಚೆನ್ನಾಗಿ ಮಾಡ್ತಾರೆ. ಅದರಲ್ಲಿ ಅವರು ಖಾರ ಅಂತಾರಲ್ಲ, ಸೇವು ಅದು ಮಿಕ್ಸ್ ಮಾಡಿರ್ತಾರೆ. ಆ್ಯಕ್ಚುವಲ್ ಆಂಧ್ರದಲ್ಲಿ ಅದನ್ನು ಮಿಕ್ಸರ್ ಅಂತಾರೆ. ಅದು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ಒಂದು ಕವರಲ್ಲೇ ಹಾಕಿ ಕಳಿಸಿದಾಳೆ. ಪಾರ್ಕಲ್ಲಿ ತಿನ್ನಿರಿ ಮಕ್ಕಳ ಜೊತೆಗೆ, ಚೆನ್ನಾಗಿರುತ್ತೆ ಅಂತ. ನಾವು ಕರ್ನೂಲ್ ಬಂದೀವಂದರೆ ಅಷ್ಟೇ ನೋಡ್ರಿ, ಒಂದು ಶಾಪಿಂಗು, ಒಂದು ಫಿಲಿಮ್ಸು, ಈ ಥರ ಪಾರ್ಕ್ ಕಂಪಲ್ಸರಿ ಎಲ್ಲರೂ ಹೋಗಿ ಉಣ್ಣೋದು ತಿನ್ನೋದು ಫುಲ್ ಎಂಜಾಯ್ ಮಾಡ್ತೀವಿ. ಅದೇ ಒಂದು ಕೆಲಸ ನಮಗೆ. ಕರ್ನೂಲ್ಗೆ ಹೋಗಿ ಬಂದರೆ ಆಯಿತು, ಡೈಲಿ ಒಂದು ಕಡೆ ಶಾಪಿಂಗು ಮತ್ತು ಟೆಂಪಲ್ಸ್, ಹಾಗೆ ಫಿಲಿಮ್ಸ್ ನೋಡೋದು ಕೂಡ ತುಂಬಾ ಜಾಸ್ತಿ ಕರ್ನೂಲ್ಗೆ ಹೋದರೆ ನಾವು. ಇದೇ ನೋಡಿ ಕವರಲ್ಲಿ ಹಾಕಿ ಕಳಿಸಿದಾಳೆ ನಮ್ಮ ಚಿಕ್ಕಮ್ಮ ಅಂತ ಹೇಳಿದ್ನೆಲ್ಲ. ಪ್ಲೇಟ್ಸೇ ತಗೊಂಡೋಗೋದು ಮರ್ತುಬಿಟ್ಟಿದ್ವಿ. ಮತ್ತೆ ಹೊರಗಡೆ ಹೋಗಬೇಕು ತೊಗೋಬೇಕಾದ್ರೆ ಎಲ್ಲರೂ ಒಂದೊಂದು ಕೈ ಚೀಲದಲ್ಲೇ ಹಾಕೋಣ ಅಂತೇಳಿ ಚೀಲದಲ್ಲೇ ಕೈ ಹಾಕಿ ಕೇಕು, ಖಾರ ಮಂಡಾಳು, ಸ್ವೀಟು ಎಲ್ಲ ತಿಂದು ಇನ್ನು ಮುಗಿಯೋಷ್ಟೊತ್ತಿಗೆ ಮಕ್ಕಳು ಗೇಮ್ ಅಂತ ಇದ್ರಲ್ಲ, ಫುಲ್ಲು ಆಟ ಆಡ್ತಾ ಇದ್ದಾರೆ ನೋಡಿ. ಉಯ್ಯಾಲ ಆಡೋದು, ಜಾರ ಬಂಡೆ ಆಡೋದು, ಮತ್ತಲ್ಲಿ ಟ್ರೈನ್ಸು, ಇನ್ನೂ ಭಾಳನೇ ಗೇಮ್ಸ್ ಇದ್ದಾವೆ. ಎಲ್ಲನೂ ಆಡಿದ್ರು ಹುಡುಗರಿಗೆ ಗೇಮ್ಸ್ ಅಂದ್ರೇ ತುಂಬ ಇಷ್ಟ ಅಲ್ಲ. ಹಾಗಾಗಿ ಅಂದರೆ ಅಲ್ಲಿ ಪ್ರತಿಯೊಂದಕ್ಕೂ ಟಿಕೆಟ್ಸ್, ಅದ್ರ ಜೊತೆಗೆ ಟೈಮಿಂಗು, ಇಷ್ಟು ಟೈಮಿಂಗ್ ಆಗೋಣ ಇಳಿಸ್ಬಿಡ್ತಾರೆ. ಒಂದು ವಾಟ್ರ್ ಗೇಮ್ ಆದರೂ ಅಷ್ಟೇ, ಮತ್ತು ಉಯ್ಯಾಲ ಅವೆಲ್ಲ ಆಡ್ತಾರಲ್ಲ ಅದಕ್ಕಾದ್ರೂ ಅಷ್ಟೇ. ಎಲ್ಲ ಗೇಮ್ಸ್ ಆಡಿ ದಾರಿ ಹೋಗ್ಬೇಕಾದ್ರೆ ಅಲ್ಲಿ ಕಬ್ಬಿನ ಹಾಲು 5 ರೂಪಾಯಿ. ಜಸ್ಟ್ ನಿಜವಾಗ್ಲೂ ನೀವು ಕೇಳಿದ್ದು ಕರೆಕ್ಟು, ಬರೀ 5 ರೂಪೀಸು. ಅದು ಎಲ್ಲ ಹೇಗೆ ಏನು ಅಂತ ನಾನು ಲಾಸ್ಟಲ್ಲಿ ಸಹಿತ ತೋರಿಸಿದ್ದೀನಿ. ಈ ವಿಡಿಯೋ ಎಲ್ಲ ಗೇಮ್ಸ್ ಆಡಿದ್ದೀವಿ, ಟ್ರೈನ್ ಆಡಿದ್ದೀವಿ, ಅದೆಲ್ಲ ನಾನು ವಿಡಿಯೋ ಮಾಡಿದ್ದೀನಿ, ಯಾವುದೂ ಮಿಸ್ ಮಾಡದೆ ನೋಡಿ. ನೋಡಿದ್ರಲ್ಲ ಎಷ್ಟು ಗೇಮ್ಸ್ ಆಡಿದ್ವಿ. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಎಲ್ಲನೂ ಶೂಟ್ ಮಾಡೋಕ್ಕಾಗಲ್ಲ, ವಿಡಿಯೋ ಲೆಂತ್ ಆಗುತ್ತಂತ ಸ್ವಲ್ಪ ತೋರಿಸಿದ್ದೀನಿ. ಅಲ್ಲಿಂದ ಇದು ಕರ್ನೂಲ್, ಪ್ರೌಡ್ ಕರ್ನೂಲ್ ಅಂತೇಳಿ ಲೈಟಿಂಗ್ ಮಾಡಿದ್ದಾರೆ. ಅಲ್ಲಿನೂ ಇಳಿದು ಕೆಲವು ಫೋಟೋಸ್ ಎಲ್ಲ ತೊಗೊಂಡ್ವಿ. ಅಲ್ಲಾದಮೇಲೆ ಮುಂದೆ ಹೇಳಿದ್ನೆಲ್ಲ ಚರಕು ರಸಮ್ 5 ರೂಪೀಸ್ ಅಂತ. ಇದು ಕಬ್ಬಿನ ಹಾಲು ಜಸ್ಟ್ 5 ರೂಪಾಯಿ ಅಷ್ಟೇ. ಮತ್ತು 1 ಲೀಟ್ರ್ ಬಾಟ್ಲು ತೊಗೊಂಡೋದ್ರೆ ನಮ್ಮ ಕಣ್ಣೆದ್ರಿಗೆ ರಸ ಮಾಡಿ 30 ರೂಪೀಸ್ಗೆ ಒಂದು ಬಾಟ್ಲು ಫುಲ್ ಮಾಡಿಕೊಡ್ತಾರೆ. ನನಗಂತೂ ವಂಡ್ರ ಅನಿಸ್ತು, ಯಾಕಂದರೆ ನಮ್ಮಲ್ಲಿ 20 ರೂಪೀಸು, ಅದು ಚಿಕ್ಕ ಗ್ಲಾಸು. ಇದು ಗ್ಲಾಸೂ ಚೆನ್ನಾಗಿದೆ ನೋಡಿ, ಬೇಕಾದರೆ ನೀವು. ಜಸ್ಟ್ 5 ರೂಪೀಸು. ನಾನು ಅವ್ರಿಗೆ ಕೇಳಿದೆ, ನಿಮ್ಗೆ ಹೆಂಗೆ ಗಿಟ್ಟುತ್ತೆ ಇದು ಇಷ್ಟು ಕಡಿಮೆ ಮಾರಿದ್ರೆ ಅಂತ. ನೋಡಿ ಗ್ಲಾಸ್ ಕೂಡ ಎಷ್ಟು ದೊಡ್ಡದಿದೆ. ಕೇಳಿದರೆ ಅವ್ರು ಏನಂದರು, ಇಲ್ಲಿ ಕಬ್ಬಿನ ತೋಟ ಎಲ್ಲ ಸಮೀಪದಲ್ಲೇ ಇದ್ದಾವೆ, ನಾವು ಲಾಟ್ ತಂದುಬಿಡ್ತೀವಿ ಲೋಡಾಗಿ, ಹಾಗಾಗಿ ನಮಗೆ 5 ರೂಪಾಯಲ್ಲೇ ಗಿಟ್ಟುತ್ತೆ ಅಂತ ಹೇಳಿದ್ರು. ಒಬ್ಬೊಬ್ಬರು 2-3 ಗ್ಲಾಸ್ ಕುಡ್ದೀವಿ ನೋಡಿರಿ ಕಬ್ಬಿನ ಹಾಲು. ನಾವು ಯಾವಾಗ ಕರ್ನೂಲ್ಗೆ ಹೋದ್ರೂ ಅದಂತರೂ ಕುಡಿತೀವಿ. ಇನ್ನು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಎಲ್ಲ ಹುಡುಗರು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಎಲ್ಲರೂ ನಿಮಗೆ ಹಾಯ್ ಹೇಳ್ತಾ ಇದ್ದಾರೆ, ಬಾಯ್ ಹೇಳ್ತಾ ಇದ್ದಾರೆ.
ಈ ರೀತಿಯಾಗಿ ನಮ್ಮದು 30,000 ಪ್ಲಸ್ ಸಬ್ಸ್ಕ್ರೈಬರ್ ಆಗಿರೋದು ಕೇಕ್ ಕಟ್ಟಿಂಗು ಸೆಲೆಬ್ರೇಟ್ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.